ರಾಜ್ಯಕ್ಕೆ ಅಥವಾ ಬೇರೆ ದೇಶಗಳವರೆಗೂ ಒಂದು ನಷ್ಟ ಅಂತ ನಾವೆಲ್ಲರೂ ಒಪ್ಕೊಳ್ತೀವಿ. ಆದರೆ ವೈದ್ಯನಾಗಿ ನಾನು ಒಂದು ಮಾತು ಹೇಳ್ತೀನಿ, ಭೈರಪ್ಪನವರು 94ನೇ ವರ್ಷ ವಯಸ್ಸುವರೆಗೂ ಇಷ್ಟು ಚೆನ್ನಾಗಿದ್ದು ಕೊನೆ ಕಾಲದಲ್ಲಿ ಕ್ಷಣದಲ್ಲಿ ಮಾತ್ರ ಅವರು ಹಸುನುಗ್ಗಿ ದೇವರ ಪಾದ ಸೇರಿಕೊಂಡಿರೋದು ಒಂದು ಏನು ಅದೊಂದು ನಮಗೆಲ್ಲರಿಗೂ ಏನು ಅಂತಂದರೆ ಅವ್ರ ಕಷ್ಟ ನರಳಿಲ್ಲಲ್ಲ ಅನ್ನೋದೊಂದು ನನಗೆ ವೈದ್ಯನಾಗಿ ಅವರನ್ನು ನೋಡಿದವನಾಗಿ ನನಗೆ ಅನಿಸೋದು. ಯಾಕೆಂದರೆ ಒಂದು ಪಾರ್ಶ್ವ ಆಗಲಿ ಒಂದು ದೊಡ್ಡ ಕಾಯಿಲೆಗಳಾಗಿ ಹಾಸಿಗೆ ಮೇಲೆ ಮಲಗಿ ನರಳಿಲ್ಲ ಅವರು ಕ್ಷಣ ಮಾತ್ರದಲ್ಲಿ ಹೃದಯಾಘಾತ ಆಗಿ ಕೊನೆ ಉಸಿರು ಹೇಳಿದರು. ಅದೊಂದು ಫಸ್ಟ್ ನಾನು ವೈದ್ಯನಾಗಿ ಹೇಳುವುದೇನೆಂದರೆ ಅವರ ಶಾಂತಿ ದೊರೆಯುತ್ತೆ. ಅವರು ಈ ಭೂಮಿ ಮೇಲೆಲ್ಲ ಈ ಪ್ಲ್ಯಾನೆಟ್ ಮೇಲೆ ಒಂದು ಸಲ ಬಂದು ಹೋದರು, ಪುನಃ ಅವರು ಬರಲಿ ಅಂತ ನನ್ನ ಒಂದು ಮನಸ್ಸು ಹೇಳ್ತಾ ಇದೆ. ಒಂದು ವೈಯಕ್ತಿಕವಾಗಿ ನಾನು ಹೇಳುತ್ತಿದ್ದರೆ ಭೈರಪ್ಪನವ್ರಿಗೂ ನನಗೂ 25 ವರ್ಷಗಳಿಂದ ಸಂಬಂಧ, ಸ್ನೇಹ. 25 ವರ್ಷಗಳ ಹಿಂದೆ ಒಂದು ಸಲ ಭೈರಪ್ಪನವ್ರು ನನಗೆ ಫೋನ್ ಮಾಡಿದ್ರು, ಡಾಕ್ಟ್ರೇ ನಿಮ್ಮ ಬಗ್ಗೆ ನಾನು ಕೇಳಿದ್ದೀನಿ, ನಾನು ಇವಾಗ ಇಂಗ್ಲೆಂಡ್ಗೆ ಹೋಗ್ತಾ ಇದ್ದೀನಿ, ನನ್ನ ಕಾವ್ಯಗಳ ಬಗ್ಗೆ ಪುಸ್ತಕಗಳ ಬಗ್ಗೆ ಬೇರೆಯವ್ರ ಹತ್ರ ಎಲ್ಲ ಚರ್ಚೆ ಮಾಡಬೇಕಾಗಿದೆ, ನಾನು ಇಂಗ್ಲೆಂಡ್ಗೆ ಹೋಗ್ತಾ ಇದ್ದೀನಿ, ನನ್ನ ಆರೋಗ್ಯ ತಪಾಸಣೆ ಮಾಡಿ ನಾನು ಹೇಗಿದ್ದೀನಿ, ನಾನು ಏನು ಮಾಡಬೇಕು ಅಲ್ಲಿ, ನನ್ನನ್ನು ಹೇಗೆ ನನ್ನ ಆರೋಗ್ಯ ನೋಡ್ಕೋಬೇಕು ಅಂತ ನೀವು ಒಂದು 2-3 ತಿಂಗಳಿಗಾಗುವಷ್ಟು ನನಗೆ ತರಬೇತಿ ಕೊಟ್ಟು ಕಳಿಸ್ಬೇಕು ಅಂತ ಹೇಳಿದ್ರು. ಆವಾಗ ಕೊನೆ ಭೇಟಿ ಆಗಿದ್ದು ಒಂದು 5 ತಿಂಗಳ ಹಿಂದೆ ಭೇಟಿ ಆಗಿತ್ತು. ಮಾತುಕತೆ ಆಗಿತ್ತು ಅಂತಂದರೆ ಅವ್ರು ಏನು ಹೇಳ್ತಾ ಇದ್ರು ಅಂದರೆ, ನನಗೆ ನಾನು ಹೇಳುವಾಗ ಅವರು ನನಗೆ, ಡಾಕ್ಟ್ರೇ ನೀವು ಇಂಥ ಒಳ್ಳೆ ವೈದ್ಯರು, ಸಾಹಿತಿನೂ ಆಗಿದ್ದೀರಿ, ನೀವು ಪುಸ್ತಕಗಳು ಓದಬೇಕು ಸ್ವಲ್ಪ, ಕೆಲವೆಲ್ಲ ನಮ್ಮ ಕಾವ್ಯಗಳೆಲ್ಲ ಓದಿದರೆ ನಿಮ್ಮಿಂದ ಜನರಿಗೆ ಇನ್ನೂ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ತಾಯಿದ್ದರು. ಒಂದು ಆನಂತರ ಅವರ ಕೋರಿಕೆ ಒಂದಿತ್ತು ನನಗೆ. ಏನು ಕೋರಿಕೆ ಅಂತಂದರೆ, ನಾನು ಗುರುದತ್ತ ಅವರು ಬಹಳ ಸ್ನೇಹದಿಂದ ಇದ್ವು. ಅವ್ರಿಗೂ ನನಗೂ ಒಂದು ಒಪ್ಪಂದ ಆಗಿತ್ತು. ಏನು ಒಪ್ಪಂದ ಅಂದರೆ, ಅವರೇ ಒಪ್ಪಂದ ಇಟ್ಟಿದ್ದು, ಡಾಕ್ಟ್ರೇ ನಾನು 100 ವರ್ಷ ಬದುಕಬೇಕು, 100 ವರ್ಷ ಬದುಕಿರುವವರೆಗೂ ನಾನು ಬದುಕಿರುವ ಥರ ನೀವು ಚಿಕಿತ್ಸೆ ಮಾಡಿ ನನ್ನ ಆರೋಗ್ಯ ತಪಾಸಣೆ ಮಾಡಬೇಕು. ಆನಂತರ ವರ್ಷಕ್ಕೊಂದು ನೀವು ಬೆಳೆಸಿರೋದಂಥ ಮಾವಿನ ಹಣ್ಣು ತಗೊಂಬಂದುಬಿಟ್ಟು ವರ್ಷಕ್ಕೊಂದ್ಸಲ ನನಗೆ ಕೊಡಬೇಕು. ಈ ಥರ ಒಂದು ಒಪ್ಪಂದ ಆಗಿತ್ತು. ಆಗಲಿ ಸರ್ ಅಂತ ತಮಾಷೆ ಮಾಡಿಕೊಂಡು ನಾನು ವಾಯುಹಾರ ಮಾಡುವಾಗ ನಾನು ಅಷ್ಟು ವರ್ಷ ನಿಮ್ಮ 100 ವರ್ಷ ಇದುವರೆಗೂ ನಾನು ಬದುಕಿದ್ರೆ ನಾನು ಖಂಡಿತ ನಿಮ್ಮನ್ನು ನೋಡ್ಕೊಡ್ತೀನಿ ಅಂತ ಹೇಳಿದೆ. ಆದರೆ ಇವಾಗ ಏನಾಗಿದೆ ಅಂದರೆ, ಅದು 6 ವರ್ಷ ಅವ್ರನ್ನ ಕಡಿಮೆ ಆಯಿತು ಅವಧಿ. ನಾನು ಅವರು ಪ್ರಾಯಶಃ ಅವರು ಇಲ್ಲೇ ಇದ್ದಿದ್ದರೆ ನಾನು ಸೇವೆ ಇನ್ನೂ ಸ್ವಲ್ಪ ಸಿಗ್ತಾಯಿತ್ತು ಅನ್ನೋ ಒಂದು ಭಾವನೆ ನನಗಿದೆ. ಒಂದು ಆನಂತರ ಅವ್ರು ಹೇಳ್ತಾಯಿದ್ರು, ಏನಾದರೂ ಒಂದು ಇದಕ್ಕೆ ಹೋಗಿದ್ರೆ ಒಂದು ಕೃತಿ ಬರೀಬೇಕಾದ್ರೆ, ಒಂದು ಕಾವ್ಯ ಬರೀಬೇಕಾದ್ರೆ ಅವ್ರೇನು ಹೇಳ್ತಾಯಿದ್ರು ಅಂದರೆ, ನಾನು ವೈಜ್ಞಾನಿಕವಾಗಿ ಅದನ್ನು ಸಂಶೋಧನೆ ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ನಾನು ಬರೋದು ಕೆಲವು ತಿಂಗಳುಗಳೇ ಆಗುತ್ತೆ, ಈ ಕಾವ್ಯ ಬರೀಬೇಕಾದ್ರೆ ಒಂದು ಸಂಶೋಧನೆ ಮಾಡಬೇಕಾಗಿದೆ, ಇಲ್ಲೆಂದರೆ ಅಲ್ಲಿ ನಾನು ಟೆಂಕಿ ಮಾಡಬೇಕಾಗುತ್ತೆ. ಅದರಿಂದ ನನ್ನ ಆರೋಗ್ಯ ಹೇಗೆ ಕಾಪಾಡಬೇಕು ಅಂತಂದರೆ, ನಾನು ಯುದ್ಧಕ್ಕೆ ಹೋಗ್ತಾ ಇರುವಂಥ ಒಂದು ಯೋಧನನ್ನಾಗಿ ನೀವು ತಯಾರು ಮಾಡಬೇಕು. ನೀವು ನನಗೆ ಆರ್ಮಿ ಡಾಕ್ಟರ್, ಮಿಲಿಟರಿ ಡಾಕ್ಟರ್ ಥರ ನೀವು ನನ್ನ ಕೆಲಸ ಮಾಡಿ ನನಗೆ ಚಿಕಿತ್ಸೆ ಕೊಡಬೇಕು, ನನಗೆ ನಿಮ್ಮ ಸೂಚನೆ ಸಲಹೆಗಳೆಲ್ಲ ಕೊಡಬೇಕು ಅಂತ ಹೇಳ್ತಾಯಿದ್ರು. ಅದೆಲ್ಲ ನಡೀತಾ ಇತ್ತು. ಯಾವಾಗ ಏನು ಹೊರಗಡೆ ಊರುಗಳು ಹೋಗ್ತಾಯಿದ್ರು ಅವ್ರು ನನ್ನ ಹತ್ರ ಬಂದು ನನ್ನ ಆರೋಗ್ಯ ಇವಾಗ ಹೇಗಿದೆ, ನಾನು ಹೋಗ್ಬೋದಾ, ನಾನು ಹೇಗೆ ಇರಬೇಕು ಅಂತೆಲ್ಲ ಹೇಳಿದ್ರು. ಕೊನೆಯಲ್ಲಿ ಇದಕ್ಕೆ ಅಯೋಧ್ಯೆಗೆ ಹೋಗುವಾಗಲೂ ಅವರು ಪ್ರಧಾನ ಗುರುದತ್ತ ಅವರು ಅಯೋಧ್ಯೆಗೆ ಹೋಗುವಾಗಲೂ ತೋರಿಸ್ಕೊಂಡೋದ್ರು. ನನಗೆ ಅಲ್ಲಿ ತುಂಬ ಚಳಿ ಆಗುತ್ತೆ, ನೀವೇನಾದರೂ ನನಗೆ ಉಡುಪುಗಳನ್ನು ಕೊಡಿ ಅಂತ ಹೇಳಿದ್ರು. ವೈದ್ಯನ ಜೊತೆಗೆ ನಾನೇನು ಮಾಡಿದೆ, ಅವ್ರಿಗೆ ಉಡುಪುಗಳೆಲ್ಲ ಕೊಟ್ಟು ಅದನ್ನು ಹಾಕ್ಕೊಂಡು ಹೋಗಿ ಅಲ್ಲಿ ಸಮಸ್ಯೆ ಏನೋ ಇದ್ದರೆ ನಾನು ಫೋನ್ ಮಾಡಿ ಅಂತ ಹೇಳ್ತಾಯಿದ್ದೆ. ಅವ್ರಿಗೂ ನನಗೂ ಅದೇ ಥರ ವಿಶ್ವಾಸ ಇತ್ತು. ಈ ಕಳೆದ 5 ತಿಂಗಳುಗಳಿಂದ ಮಾತ್ರ ಅವರು ನನ್ನಿಂದ ದೂರ ಆದರು. ಅಲ್ಲಿಂದ ನನಗೆ ಇದು ಏನು ಸಿಕ್ಕಲಿಲ್ಲ. ನಂತರ ಅವರ ಶ್ರೀಮತಿಯವರನ್ನು, ಸರಸ್ವತಿ ಭೈರಪ್ಪನವ್ರನ್ನೆಲ್ಲ ಕರ್ಕೊಂಡು ಬಂದು ತಪಾಸಣೆಗೆ ಅವರಿಗಿರುವ ಚಿಕಿತ್ಸೆ, ಅವರಿಗೆ ಒಂದು ವಿಧದಲ್ಲಿ ನಾನು ಕುಟುಂಬ ವೈದ್ಯನಾಗೆ ಇಷ್ಟು ವರ್ಷ ಅವರಿಗೆ ನಾನು ಸೇವೆ ಮಾಡಿದ್ದೀನಿ.